ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ನು ಅಪ್ಡೇಟಲ್ಲಿ ಗಿಡಗಳದ್ದು ಕಂಡೀಷನ್ ಹೆಂಗಿದೆ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲು ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಸ್ವಲ್ಪ ಇವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಯಾವ ಕೆಲಸದಿಂದ ಮೊದಲು ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ಕೊಂಡಿರೋದು ಗುಲಾಬಿ ಗಿಡದಿಂದ ಅಂದ್ಕೊಳ್ಳೋದು ಅಥವಾ ಸೇವಂತಿಗೆನ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ಅಪರಾಜಿತ ತುಂಬ ಹುಳ ಬಂದಿದೆ. ಆಮೇಲೆ ಇಲ್ಲಿ ಸ್ವಲ್ಪ ದಾಸವಾಳದ ಮೊಗ್ಗು ಹಣ್ಣಾಗಿ ಉದುರುತ್ತೆ. ಇವಾಗ ಸೀಸನ್ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಾಟಿವೆಲ್ಲ ತುಂಬ ಚೆನ್ನಾಗಿ ಅರಳುತ್ತೆ. ಅದು ಅಲ್ಲದೆ ನಮ್ಮ ಗಿಡದಲ್ಲಿ ತುಂಬ ಎಲೆ ಕಮ್ಮಿ, ಬರೀ ಕಡ್ಡಿನೇ ಜಾಸ್ತಿ ಇದೆ. ಇವಾಗ ಅದನ್ನು ನಾನು ನೆಕ್ಸ್ಟು ಜನವರಿ ಕಳೆದ ಮೇಲೆ ಪ್ರೂನ್ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ಹೊಸ ಕಡ್ಡಿಗಳು ಚಿಗುರು ಬಂದಾಗ ಗಿಡಗಳು ಬುಷಿಯಾಗಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ನಿಮಗೆ ಅದೇ ಥರ ಕಾಣುತ್ತೆ. ಆ ಗಿಡ ಹೈಟು ಬೆಳೆದಿರೋದ್ರಿಂದನೂ ಕೆಳಗಡೆ ಎಲ್ಲ ಎಲೆ ಕಮ್ಮಿ ಆಗಿದ್ದಾವೆ, ಮೇಲ್ಗಡೆ ಇದ್ದಾವೆ. ಆಮೇಲೆ ಮೊಗ್ಗೇನೂ ಇದ್ದಾವೆ, ಆದರೂ ಯಾವುದೋ ಒಂದೊಂದು ಅರಳುತ್ತೆ, ಒಂದೊಂದು ಸರಿಯಾಗಿ ಅರಳಲ್ಲ. ಯಾಕೆಂದರೆ ಸೀಸನ್ ಇಲ್ಲದೆ ಇದ್ದಾಗ ಅದೇ ಥರ ಅಲ್ವಾ. ನಾವು ಮೊನ್ನೆ ಲಿಕ್ವಿಡ್ ಕೊಟ್ಟರು ಒಂದೊಂದು ತರಕಾರಿ ಗಿಡಗಳಾಗೆ ಸ್ವಲ್ಪ ಚೆನ್ನಾಗಿದೆ. ಆಮೇಲೆ ಹೂವೂ ಸ್ವಲ್ಪ ಚೆನ್ನಾಗಿ ಅರಳ್ತಾ ಇದ್ದಾವೆ. ಆದರೆ ನಾಟಿವೇ ಜಾಸ್ತಿ, ಹೈಬ್ರಿಡ್ ಇನ್ನೂ ಜಾಸ್ತಿ ಇಲ್ಲ. ಹೈಬ್ರಿಡ್ಡು ಆಮೇಲೆ ಡಬಲ್ ಪೆಟಲ್ಲು ಎಲ್ಲ ಅರಳಿದಾಗ ತುಂಬ ಚೆನ್ನಾಗಿ ಇರುತ್ತೆ. ಅದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ಬೋದು, ನಾನು ಪ್ರೂನು ಮಾಡ್ಬೋದು ಅಂತ. ನೋಡಿ, ಇದು ಡಬಲ್ ಪೆಟಲ್ಲು, ಆರೆಂಜ್ ಕಲರು. ಇದಂತೂ ಮೊಗ್ಗಾಗುತ್ತೆ, ಉದುರೋಗುತ್ತೆ, ಮೊಗ್ಗಾಗುತ್ತೆ. ಅಪರೂಪಕ್ಕೊಂದು ಅರಳುತ್ತೆ. ಲಾಲ್ಬಾಗಿಂದ ತಂದಿದ್ದು. ಮೊದಲೊಂದು ಸರಿ ಇತ್ತು, ಅದು ಹಾಗೆ ಆಯಿತು. ಗಿಡ ಸ್ವಲ್ಪ ದಿನ ಇದ್ದು ಸತ್ತೋಯ್ತು. ಈ ಗಿಡ ಏನೋ ಸೆಟ್ಟಾಗಿದೆ, ಆದರೆ ಹೂವು ಕಮ್ಮಿ. ಇವಾಗ ನಿಧಾನವಾಗಿ ನೋಡಬೇಕು. ಒಂದು ಸರಿ ಮಾತ್ರ 3 ಹೂವು ಒಟ್ಟಿಗೆ ಬಿಟ್ಟಿತ್ತು. ಅವಾಗಂತೂ ತುಂಬ ಚೆನ್ನಾಗಿ ಕಾಣೋದು. ಗಿಡ ಚಿಕ್ಕದಾಗಿದ್ದರೂ 3 ಹೂವು ಒಟ್ಟಿಗೆ ಡಬಲ್ ಪೆಟಲ್, ಅದು ಬಿಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಇದು ಶಂಖಪುಷ್ಪ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದು, ಬೀಜ ತೆಗೆದು ಇಟ್ಬಿಟ್ಟಿದ್ದೀನಿ. ಆವಾಗ ನಾನು ಬೀಜ ಸಪ್ರೇಟ್ ಮಾಡಿ ಹೆಸರು ಬರ್ದಿಡೋದು ಮರ್ತೋಯ್ತು. ಆದ್ರೂ ಬೀಜ ಅಂತೂ ಮಾಡ್ಕೊಂಡಿದ್ದೀನಿ. ಆ ಗಿಡಗಳಿಗೆ ತುಂಬ ಮಿಲಿಬಗ್ ಬಂದಿದೆ. ಆಮೇಲೆ ಇಲ್ಲಿ ಗ್ರೋ ಬ್ಯಾಗ್ ನೋಡಿ, ಇತ್ತಲ್ಲ ಫುಲ್ ಆಗ್ಬಿಟ್ಟಿದೆ. ಆಮೇಲೆ ಸೇವಂತಿಗೆ ಗಿಡ, ಇದು ವೈಟು, ನನಗೆ ಮಾಯಾ ಅನ್ನೋರು ಕರೋನಾ ಟೈಮಲ್ಲಿ ತಂದುಕೊಟ್ಟಿದ್ದು. ಒಂದು ಸಸಿಯಿಂದ ನಾನು ಬೇಕಾದಷ್ಟು ಸಸಿಗಳು ಮಾಡ್ಕೊಂಡು ಬೇರೆಯವ್ರಿಗೂ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಕಮ್ಮಿ ಇದೆ. ಇವಾಗ ಈ ಥರ ಬೆಳೆದಿರೋದ್ರಲ್ಲಿ ಕೆಳಗಡೆ ಸಸಿ ಬರುತ್ತೆ. ಅವನ್ನ ಮತ್ತೆ ನಾವು ಡಿವೈಡ್ ಮಾಡಿ ಮತ್ತೆ ಬರೋ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಅದು ಚೆನ್ನಾಗಿ ಇನ್ನೂ ಒಂದು ಪಾಟ್ ಖಾಲಿ ಇತ್ತಲ್ವ ಅರಶಿನದ್ದು, ಅದು ಫುಲ್ಲಾಯಿತು, ವೇಸ್ಟ್ ಹಾಕಿ ಇಟ್ಟಿದ್ದೀವಿ. ಇಲ್ಲಿ ನಾನು ಬೀನ್ಸ್ ಬೀಜ ಇಟ್ಟಿದ್ದೆ ನೋಡಿ ಅವತ್ತು. ಇವಾಗ ಚೆನ್ನಾಗಿ ಹಬ್ತಾ ಇದೆ. ಈ ಥರ ಬಳ್ಳಿ ಟೈಮ್ ಬಂದಾಗ ನೋಡ್ಕೋಬೇಕು, ಇಲ್ಲಾಂದರೆ ಪಕ್ಕದಾಗಿರೋ ಎಲ್ಲಿ ಬೇಕೋ ಅಲ್ಲಿ ಹರಡ್ಕೊಂಡು ಹೋಗುತ್ತೆ. ನಾವು ಬಿಡಿಸಿ ಒಂದೇ ಕಡೆ ಹಬ್ಬಕ್ಕೆ ಬಿಟ್ಟರೆ ನಮಗೆ ಕಾಯಿಗಳು ಬೇಗ ಸಿಗುತ್ತೆ. ಯಾಕೆಂದರೆ ಬೀನ್ಸ್ ಅಲ್ವಾ, ಕಾಯಿ ಹಸ್ರಾಗಿದ್ದಾಗ ಅದು ಇದು ಒಟ್ಟಿಗೆ ಆಗಿ ನಮಗೆ ಗೊತ್ತೇ ಆಗೋಲ್ಲ. ಒಂದೊಂದು ಬಲ್ತ್ ಬೀಜ ಆಗ್ಬಿಟ್ಟಿರುತ್ತೆ. ನೋಡಿ, ಇದು ಮಲ್ಲಿಗೆ ಗಿಡಕ್ಕೆ ಹಬ್ಕೊಂಡಿದೆ. ಇದು ನಿಧಾನವಾಗಿ ಬಿಡಿಸ್ಕೋಬೇಕು, ಕೆಳಗಡೆಯಿಂದ ಹಬ್ಬಿದೆ, ಇದು ಬಿಡಿಸ್ಬೇಕು. ಆಮೇಲೆ ಮಲ್ಲಿಗೆ ಗಿಡದ್ದು ಎಲೆ ತೆಗಿಬೇಕಾದ್ರೆ ನಮಗೆ ತೊಂದರೆ ಆಗೋಗುತ್ತೆ, ಈ ಗಿಡ ಕಟ್ಟಾಗುತ್ತೆ. ಆಮೇಲೆ ಇದು ಒಂದು ಚಿಕ್ಕದು ಸೈಡೆಲ್ಲ ವೈಟ್ ಇರುತ್ತೆ ಲಾಸ್ಟ್ ಕೊನೆ. ಆಮೇಲೆ ಹೂವು ಜಾಸ್ತಿ ಬಿಡುತ್ತೆ ಅನಿಸುತ್ತೆ. ಇವಾಗ 1 ವರ್ಷದ ಮೇಲೆ ಅದು ಹೂವು ಬಿಡ್ತಾಯಿದೆ. ಇದು ಕಾಕಡ ಗಿಡ, ಅದೂ ಅಷ್ಟೇ, ಆ ಮದರ್ ಪ್ಲಾಂಟ್ ಅದು. ಅದರಿಂದ ಕಟಿಂಗ್ ಇಟ್ಟು ಸುಮಾರು 8 ತಿಂಗಳು ಕಟಿಂಗು. ಅದಾದಮೇಲೆ ಚಿಗುರಿ ರೀಪಾಟ್ ಮಾಡಿದ್ಮೇಲೆ ಇವಾಗ ಗಿಡ ಚೆನ್ನಾಗಿ ಸೆಟ್ಟಾಗಿ ಹೂವು ಸ್ಟಾರ್ಟ್ ಆಗಿದ್ದಾವೆ. ಹೋದ ವರ್ಷ 1-2 ಹೂವು ಬಿಡ್ತಿದ್ವು, ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಮಣ್ಣು ನೀವು ಪಾಟಲ್ಲಿ ಮಣ್ಣು ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ, ಪಾಟಲ್ಲಿ ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂತ. ಏನಂದರೆ ಚಳಿಗಾಲ, ಬೆಳಗ್ಗೆ ಹೊತ್ತು ಮಂಜು ಬೀಳೋದಕ್ಕೆ ಗಿಡಗಳು ಜೀವಂತವಾಗಿದ್ದಾವೆ. ಬೇಸಿಗೆಗಾಲದಲ್ಲಿ ಈ ಥರ ಆಗಿ ಬಿಟ್ಬಿಟ್ಟಿದ್ರೆ ಎಷ್ಟೋ ಗಿಡಗಳು ಸತ್ತೋಗಿರೋವು. ಇವಾಗ ತೇವಾಂಶ ಇರೋದಕ್ಕೆ ಗಿಡಗಳಂತೂ ಜೀವಂತವಾಗಿದ್ದಾವೆ. ಇದಂತೂ ತುಂಬ ಇದು ಮುದುರು ರೋಗ ಥರ ಬಂದಿದೆ. ಮಜ್ಜಿಗೆ ಒಂದು ಸರಿ ಹೊಡಿಬೇಕು. ಪಾರಿಜಾತ ಗಿಡನೂ ತುಂಬ ಹುಳ ಬಂದಿದೆ, ಇದನ್ನು ಪ್ರೂನ್ ಮಾಡಬೇಕು. ಈ ಥರ ಪ್ರೂನ್ ಮಾಡೋವೇ ತುಂಬ ಇದ್ದಾವೆ. ಪ್ರೂನ್ ಮಾಡ್ಕೊಂಡ್ರೆ ನಮಗೆ ಕೆಲಸನೂ ಈಸಿ ಆಗುತ್ತೆ. ಸುಮ್ಮನೆ ಎಲೆಗೆ ಔಷಧಿ ಹೊಡಿಯೋದು ಅದೆಲ್ಲ ತಪ್ಪುತ್ತೆ. ಪ್ರೂನ್ ಮಾಡಿದಾಗ ಮತ್ತೆ ಹೊಸ ಚಿಗುರು ಬರುತ್ತೆ. ಇದು ನೋಡಿ, ತುಪ್ರಿ ಹೀರೆಕಾಯಿ ಹೂವು ಈ ಥರ ಇರುತ್ತೆ. ಇದು ಹೀರೆಕಾಯಿ ದೊಡ್ಡದಾಗ್ತಾ ಇದೆ. ನಾನು ಅವತ್ತು ಪಾಲಿನೇಷನ್ ಮಾಡಿದ್ದು ಅಂತ ಹೇಳಿದ್ನಲ್ಲ, ಅದು ದೊಡ್ಡದಾಗ್ತಾ ಇದೆ. ಆ ಥರ ಪಾಲಿನೇಷನ್ ಆದರೆ ದೊಡ್ಡದಾಗುತ್ತೆ. ಆ ಟೈಮಲ್ಲೂ ನಮಗೆ ಯಾವುದಾದ್ರು ಫ್ರೂಟ್ ಫ್ಲೈ ಹೊಡೆದ್ರಿಗಿನ ಅದು ಹೋಗುತ್ತೆ. ಇಲ್ಲಿ ಚಪ್ರದವರೆಕಾಯಿ ಉದ್ದುದ್ದು ಅಂತ ಹೇಳಿದ್ನಲ್ವ, ಈ ಗೊಂಚಲಲ್ಲಿ ಏನಿಲ್ಲ ಅಂದ್ರೂ 8-10 ಕಾಯಿ ಇರುತ್ತೆ. ನಾವು ಮೊದಲು ಬಂದಿರೋ ಕಾಯಿ ದೊಡ್ಡವಾಗಿರೋ ಕಿತ್ತಿದಾಗ ಇವಾಗ ಒಂದು 3 ಉಳ್ಕೊಂಡಿದ್ದಾವೆ. ಈ ಥರ ನೋಡಿ ತರಕಾರಿ ವಾರಕ್ಕೊಂದು ಸರಿ ಅಂತೂ ಚಪ್ರದವರೆಕಾಯಿ ಕಂಪಲ್ಸರಿ ಸಿಗ್ತಾಯಿದೆ. ಇನ್ನು ನಾನು ಆ ಕಡೆಯಿಂದ ಕ್ಲೀನ್ ಮಾಡ್ಕೊಂಬರೋಷ್ಟೊತ್ತಿಗೆ ಗಾರ್ಡನ್ನು ಇದ್ರದ್ದು ಆಯುಷ್ಯ ಮುಗಿಯುತ್ತೆ ಅನಿಸುತ್ತೆ.
ಅವ ಬೇಕಾದ್ರೆ ಅವನ್ನು ತೆಗೆದ್ಬಿಟ್ಟು ಇದು ಮಾಡ್ಬೋದು. ಅದಕ್ಕೆ ನಾನು ಆ ಸೈಡಿಂದ ಕ್ಲೀನ್ ಮಾಡ್ಕೊಂಡ್ರೆ ಅರ್ಧ ಗಾರ್ಡನ್ಗೆ ಇವ ಚಪ್ರದವರೆಕಾಯಿ ಇರೋದಿದು ಈ ಸೈಡು. ಅದರಿಂದ ಇಲ್ಲಿ ಹಣ್ಣಿನ ಗಿಡ ಒಂದು ಸರಿ ಇದು ಮಾಡಿದ್ದೆ. ಆಮೇಲೆ ಅವರೆಕಾಯಿ ಬೀಜ ನಾನು ಅಲ್ಲಿ ತೆಗ್ದಾಗ ಒಣಗಿರೋವಲ್ಲ, ಇಲ್ಲಿ ಇಟ್ಟಿರೋವು. ಇವಾಗ ಅವು ಹಬ್ಬಿ ಕಾಯಿ ಸ್ಟಾರ್ಟ್ ಆಗಿದ್ದಾವೆ. ಈ ಥರ ಇನ್ನೊಂದು ತಿಂಗಳು 1.5 ತಿಂಗಳು ಚಳಿ ಇರೋವರೆಗೂ ನೋಡಿ ಇಲ್ಲೆಲ್ಲ ಅವರೆಕಾಯಿ ಇದು. ಇಲ್ಲಿ ಹಣ್ಣಿನ ಗಿಡ ಇಟ್ಟಿದ್ನಲ್ಲ ಅದಕ್ಕೆ ಹಬ್ಬಿದ್ದಾವೆ. ಅದೇ ಥರ ಬಿಟ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಆದಮೇಲೆ ಅವು ತೆಗಿಬೇಕಲ್ಲ ಅನ್ನೋ ಇದಕ್ಕೆ. ಯಾಕಂದರೆ ಇಲ್ಲೆಲ್ಲ ಒಂದು ಸರಿ ಕ್ಲೀನ್ ಮಾಡಿದ್ದೀನಿ. ಹುಷಾರಾಗಕ್ಕಿಂತ ಮುಂಚೆನೇ, ಹುಷಾರಿಲ್ದಂಗೆ ಮಲ್ಗೋಕ್ಕಿಂತ ಮುಂಚೆನೇ ಮಾಡಿದ್ದೀನಲ್ಲ, ಅದರಿಂದ ಇದು ಇನ್ನೊಂದು ಸ್ವಲ್ಪ ದಿನ ತಡೆದ್ರೂ ತಡೆಯುತ್ತೆ. ಆ ಸೈಡಿಂದ ಮಾಡ್ಕೊಂಬರ್ಬೇಕು. ತುಂಬ ದಿನ ಆಯಿತು ಮೇಲಿಂದ ಕೆಳಗಡೆ ಗಾರ್ಡನ್ ಇಳಿಸಿದ ಮೇಲೆ ಒಂದು ಸರಿ ಮಾಡಿದ್ದು, ಅದಾದಮೇಲೆ ಮಾಡಿಲ್ಲ. ಚೇಪೆಕಾಯಿ ಇದು ಒಂದು ಕಾಯಿ ಆಗಿದ್ದು ದೋರ್ಗಾಯಿ ಕೀಳಕ್ಕೆ ನೋಡಿದೆ, ಬೇಡ ಅನ್ನಿಸ್ತು. ಇನ್ನೂ ಒಂದು ದಿನ ಬಿಟ್ಟರೆ ಆಯಿತು ಅಂತ ಅನಿಸಿ ಬಿಟ್ಬಿಟ್ಟೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.